ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿನ್ನೆ ವಿಡಿಯೋನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ, ಈ ವಿಡಿಯೋ ನೋಡೋಕೆ ಮುಂಚೆ ಆ ವಿಡಿಯೋನ ನೋಡ್ಕೊಂಬನ್ನಿ. ಹಾಗೆ ಬನ್ನಿ ಎಲ್ಲರೂ ಕತೆ ಕಡೆ ಹೋಗೋಣ. ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ಥರ ಅಮೌಂಟು ಕೊಡಬೇಕಾಗಿಲ್ಲ. ಒಂದು ಸಬ್ಸ್ಕ್ರೈಬಿಂದ ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ. ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಿರ್ತೀವಿ. ನೀವು ಇಷ್ಟು ಸಪೋರ್ಟ್ ಮಾಡದೇ ಇದ್ರೆ ಹೇಗೆ ಫ್ರೆಂಡ್ಸ್? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೌದು, ಅದು ಊಟ ಚಾನಲ್ ಅಥವಾ ಸುದ್ದಿ ಚಾನಲ್, ರೀಲ್ಸಾ, ಡ್ಯಾನ್ಸಾ, ಯಾವುದು? ನಾವೊಂದು ಕೆಲಸ ಮಾಡೋಣ, ನಾವು ಡ್ರಾಮಾ ಚಾನಲ್ ಮಾಡಿಬಿಡೋಣ. ಅದರಲ್ಲಿ ನಾನೇ ಹೀರೋಯಿನ್ನು. ಒಳ್ಳೆ ಒಳ್ಳೆ ಶಾರ್ಟ್ ವಿಡಿಯೋಸ್ ಮಾಡಿಬಿಟ್ರೆ ಸಖತ್ತಾಗಿರುತ್ತೆ. ಇಲ್ಲ ಶಾರ್ಟ್ ಮೂವೀಸು ಬೇಡ ಬೇಡ, ಅದೆಂಥದ್ದು ಶಾರ್ಟ್ ಮೂವೀಸು, ಶಾರ್ಟ್ ಫಿಲಮು ಅಂದ್ಕೊಂಡು ಬೇಡ. ಒಂದು ಕೆಲಸ ಮಾಡೋಣ, ನಾವು ಕುಕ್ಕಿಂಗ್ ಶೋ ಮಾಡಿದ್ರೆ ಹೆಂಗಿರುತ್ತೆ? 1 ಮಿನಿಟ್ ಕುಕ್ಕಿಂಗ್ ಶೋ, ಫಾಸ್ಟಾಗಿ ಎಲ್ಲ ಮಾಡೋಂಥದ್ದು. ಎಲ್ಲರೂ ಹೆಂಗೆ ಅಂತಂದರೆ ಇವಾಗ ಇನ್ಸ್ಟೆಂಟಾಗಿ ಆಗ್ಬಿಡ್ಬೇಕು. ತಿಂಡಿ, ಊಟ, ಅಡುಗೆ ಎಲ್ಲನೂ ಇನ್ಸ್ಟೆಂಟಾಗಿ ಬೇಕು ಅಂತಾರೆ. ನಾವು ಹಂಗೆ ಪಟಾಪಟ್ ಅಂತ ಮಾಡೋ ಥರ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ವ್ಯೂಸ್ ಬರುತ್ತೆ ಅಲ್ವಾ? ಹಾಂ, ಕರೆಕ್ಟ್, ಇದೇ ಸರಿ. ಆ ಶಾರ್ಟ್ ಮೂವೀಸು ಅದು ಇದು ಅಂದ್ಕೊಂಡು ಅದೆಲ್ಲ ಸ್ಕ್ರಿಪ್ಟು ಅದು ಇದು ಅಂತ ಲೇಟ್ ಆಗುತ್ತೆ. ಅಡುಗೆ ನಮಗೆಲ್ಲರಿಗೂ ಗೊತ್ತಿರುತ್ತೆ. ನೀನೊಂದಿನ, ನಾನೊಂದಿನ, ಇವಳೊಂದಿನ ಅಂದ್ಕೊಂಡು ಎಲ್ಲರೂ ಅಡುಗೆ ಮಾಡೋದನ್ನೇ ಹೇಳ್ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ಅಲ್ವಾ? ನಾವು ಎಲ್ಲನೂ ಗೊತ್ತಿರೋದನ್ನೇ ಮಾಡಬೇಕು, ಗೊತ್ತಿಲ್ಲದಿರೋದಕ್ಕೆ ಕೈ ಹಾಕಕ್ಕೆ ಹೋಗ್ಬಾರ್ದು. ಹೌದೌದು. ಹಾಗಾದರೆ ನಾಳೆಯಿಂದನೇ ಶುರು ಮಾಡೋಣ. ಎಲ್ಲಿ ಮಾಡೋಣ? ಎಲ್ಲಿ? ಯಾಕೆ? ನಮ್ಮನೆ ಹತ್ರನೇ ಮಾಡಿ. ಅಯ್ಯೋ, ನಿಮ್ಮ ಮನೆಯವ್ರು ಏನು ಅನ್ನಲ್ವಾ? ಅವ್ರೇನಂತಾರೆ ಬಾ. ಹಂಗೇನಾರು ಅಂದರು ಅಂತಂದರೆ ನಾನು ಬಿಟ್ಬಿಡ್ತೀನ? ಹಂಗೇನು ಅನ್ನೋಕ್ಕಲ್ಲ. ಬನ್ನಿ ನಮ್ಮನೆ ಹತ್ರನೇ ಮಾಡೋಣ. ಮತ್ತು ಅದಕ್ಕೆ ಕ್ಯಾಮ್ರಾ ಗೀಮ್ರಾ ಅಂತೆಲ್ಲ ಬೇಕಲ್ಲ, ಅದಕ್ಕೆಲ್ಲ ಏನು ಮಾಡೋದು? ಅದೇ ಮತ್ತೆ ಅವೆಲ್ಲ ತಗೊಳ್ಳೋದು, ಅದಕ್ಕೆಲ್ಲ ದುಡ್ಡು ಹಾಕೋದು ಎಲ್ಲ ಕಷ್ಟ. ಅದೆಲ್ಲ ಬೇಡ, ಬೇರೆ ಏನಾದರೂ ಮಾಡೋಣ. ಎಲ್ಲದಕ್ಕೂ ಏನಾದರೂ ಒಂದು ಹೇಳ್ತಿರ್ತೀಯ ಅಕ್ಕ ನೀನು ಸುಮ್ಮನಿರು, ನಾವು ಮಾಡ್ತೀವಿ. ಸರಿ, ಹಾಗಾದರೆ ನಾಳೆ ಎಲ್ಲರೂ ನಮ್ಮ ಮನೆ ಹತ್ರ ಬನ್ನಿ, ಅಲ್ಲೇ ಕುಕ್ಕಿಂಗ್ ಶೋ ಸ್ಟಾರ್ಟ್ ಮಾಡೋಣ. ಅದು ಯಾರ ಮೊಬೈಲ್ ಚೆನ್ನಾಗಿದೆಯಾ? ಯಾರ ಮೊಬೈಲ್ ಚೆನ್ನಾಗಿದೆ ನಿಮ್ಮ ಹತ್ರ? ನಮ್ಮ ಸೀತಕ್ಕನ ಹತ್ರ ಅಂತೂ ಮೊಬೈಲೇ ಇಲ್ಲ, ಅದೆಂಥದ್ದು ಕೀಪ್ಯಾಡ್ ಇಟ್ಕೊಂಡೈತೆ. ಇನ್ನು ರಾಧನ ಹತ್ರ ಐತೆ. ಪಾರ್ವತಿ, ನಿನ್ನ ಹತ್ರನೂ ಐತೆ ಅಲ್ವಾ? ಹಾಂ ಹೌದು, ನಂದಂತೂ ಕಾಸ್ಟ್ಲಿ ಫೋನ್. ನಂದು ತುಂಬ ಚೆನ್ನಾಗಿದೆ, ಕ್ಯಾಮ್ರಾ ಕ್ವಾಲಿಟಿ ಎಲ್ಲ ಸೂಪರ್ ಆಗಿದೆ. ಓಕೆ, ನಂದರಲ್ಲೇ ಶೂಟ್ ಮಾಡಿದ್ರೆ ಆಯ್ತು ಬಿಡಿ, ನಾನು ಮೊಬೈಲೇ ತರ್ತೀನಿ. ಸರಿ, ಹಾಗಾದರೆ ನೀನೇನು ಮೊಬೈಲ್ ರೆಡಿ ಆಗಿದೆಯಲ್ಲ? ಸರಿ, ನಾಳೆಯಿಂದನೇ ಕುಕಿಂಗ್ ಸ್ಟಾರ್ಟ್. ಸೀತಕ್ಕ, ನೀನೇ ಫಸ್ಟ್ ಕುಕ್ ಮಾಡಬೇಕು. ಅಯ್ಯೋ ನಾನಾ? ಅಯ್ಯೋ ಬೇಡಪ್ಪ, ನೀವೇ ಯಾರಾದರೂ ಮಾಡ್ರೆ. ನನಗೆ ಈ ಫೋನಲ್ಲಿ ಫೋಟೋ ಎಲ್ಲ ತೋರಿಸಿ ಮಾಡೋದು ಅಂತಂದರೆ ನನಗೆ ಇಷ್ಟ ಆಗ್ಕಲ್ಲ. ನಮ್ಮ ಮನೆಯವರೇನೋ ನೋಡಿದ್ರೆ ಏನು ಅನ್ಕೊಳಕ್ಕಲ್ಲ. ಅಯ್ಯೋ ಅಕ್ಕ, ನೀವು ಈ ಥರ ಮಾಡೋದಾದರೆ ಆಗೋದಿಲ್ಲ ಬಿಡಿ. ಅಲ್ಲ, ಎಲ್ಲರೂ ನಮ್ಮನ್ನು ನೋಡಬೇಕು, ನಮ್ಮ ಟ್ಯಾಲೆಂಟ್ನ ಗುರುತಿಸ್ಬೇಕು ಅಂತ ತಾನೇ ಮಾಡ್ತಿರೋದು. ಮುಖನೇ ತೋರಿಸಲ್ಲ ಅಂದರೆ ಹೇಗೆ? ಏನಾಗಲ್ಲ, 1 ದಿನ 2 ದಿನ ಹಂಗೆ ಅನಿಸುತ್ತೆ, ಆಮೇಲೆ ನಿಮಗೆ ಅಭ್ಯಾಸ ಆಗೋಗ್ಬಿಡುತ್ತೆ. ಬನ್ನಿ, ನಾಳೆ ನೀವೇ ಮಾಡಬೇಕು. ಸರಿ ಆಯಿತು. ಮರುದಿನ ಬೆಳಿಗ್ಗೆ ಎಲ್ಲರೂ ಲಕ್ಷ್ಮಿ ಮನೆಗೆ ಸೇರಿದ್ದಾರೆ. ಕುಕಿಂಗ್ ಚಾನಲ್ನ ಸ್ಟಾರ್ಟ್ ಮಾಡೋಣ ಅಂತ. ಬನ್ನಿ, ಏನೇನು ನಾವಂತರ ಮಾಡ್ತಾರೆ ನೋಡೋಣ. ಎಲ್ಲೇ ಈ ಪಾರ್ವತಿ ಬರಲೇ ಇಲ್ಲ? ಅಯ್ಯೋ, ಅವಳ ಎಲ್ಲಿ ಮೇಕಪ್ ಮಾಡ್ತಾ ನಿಂತವಳೋ ಏನೋ. ಅಲ್ಲ, ಇವಳು ಯಾವಾಗಲೂ ಹಿಂಗೇನೇನೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ರೆಡಿನಾ? ಅಮ್ಮ ತಾಯಿ, ನಾವು ರೆಡಿಯಾಗಿ ನಿಂತು ಭಾಳ ಹೊತ್ತಾಗೈತೆ, ನಿನಗೋಸ್ಕರನೇ ಕಾಯ್ತಾ ಇದ್ದೋ. ಬನ್ನಿ ಶುರು ಮಾಡೋಣ. ಓ ಹೌದಾ, ಸಾರಿ. ಅಂದರೆ ಕ್ಯಾಮ್ರಾ ಮುಂದೆ ಎಲ್ಲ ಬರಬೇಕಲ್ವಾ, ಹಾಗಾಗಿ ಸ್ವಲ್ಪ ರೆಡಿ ಆಗದೆ ಇದ್ರೆ ಹೇಗೆ ಹೇಳಿ, ಅದಕ್ಕೆ ಸ್ವಲ್ಪ ರೆಡಿ ಆಗ್ಬಿಟ್ಟು ಬಂದೆ. ಅದಕ್ಕೆ ಒಂಚೂರು ಲೇಟ್ ಆಗೋಯ್ತು, ಸಾರಿ. ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ ಲೇಟ್ ಆಗಿದೆ, ಬಿಡು ಹೋಗ್ಲಿ. ಈಗ ಶುರು ಮಾಡೋಣ. ಸೀತಕ್ಕ, ನಾನು ಕ್ಯಾಮ್ರಾ ಇಟ್ಕೋತೀನಿ, ನೀನು ಮಾತಾಡಬೇಕು. ಅಯ್ಯೋ ನಾನಾ? ನೀನೇ ಮಾತಾಡ್ಬೇಕೀಗ. ಸರಿ ಆಯಿತು. ಶುರು ಮಾಡಕ್ಕ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವತ್ತು ನಾವು ಮಾಡೋಣ. ಏನು ಮಾಡ್ತೀವಿ? ಅಯ್ಯೋ, ರೆಸಿಪಿ ಮರ್ತ್ಬಿಟ್ಟಕ್ಕ. ಲಕ್ಷ್ಮಿ ಅಕ್ಕ, ಸುಮ್ಮನೆ ಸೀತಕ್ಕ ಅವ್ರಿಗೆ ಹೇಳ್ತಾ ಇದ್ದೀರಾ ನೀವು? ನಾನು ಇಷ್ಟೊಂದೆಲ್ಲ ರೆಡಿಯಾಗಿ ಬಂದಿರೋದು ಏನಕ್ಕೆ ಹೇಳಿ? ನಾನೇ ಹೇಳ್ತೀನಿ ಎಲ್ಲನೂ, ನಾನೇ ಬರ್ತೀನಿ ರೀ. ಅದೆಲ್ಲ ಸರಿ, ಅಲ್ಲ ನಾವು ಯಾವ ಚಾನಲಲ್ಲಿ ಬರ್ತೀವಿ? ಅಯ್ಯಯ್ಯೋ, ಇವ್ರ ಜೊತೆ ಕೆಲಸ ಮಾಡೋದು ದೊಡ್ಡ ಸಾಹಸ ಕಣಪ್ಪ. ಒಬ್ರು ನೋಡಿದ್ರೆ ಡೈಲಾಗ್ ಮರ್ತು ಹೋಗ್ತಾರೆ, ಒಬ್ರು ನೋಡಿದ್ರೆ ನಾನೇ ಹೀರೋಯಿನ್ ಅಂತಾರೆ, ಒಬ್ರು ನೋಡಿದ್ರೆ ನಾವು ಯಾವ ಚಾನಲಲ್ಲಿ ಬರ್ತೀವಿ ಅಂತಾರೆ. ಅಪ್ಪಪ್ಪಪ್ಪ, ನನಗಂತೂ ಸಾಕಾಗೋಯ್ತು. ಅಯ್ಯೋ ಸೀತಕ್ಕ, ಬಿಸಿಬೇಳೆ ಬಾತ್. ಹಾಂ ಹೌದು. ಈಗ ಮತ್ತೆ ಶುರು ಮಾಡಿ ಹೇಳ್ತೀನಿ. ಹಾಯ್ ಪ್ರಿಯ ವೀಕ್ಷಕರೇ, ನಾವಿವತ್ತು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀವಿ. ಎಲ್ಲರೂ ಬನ್ನಿ, ಇದು ನಮ್ಮ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟು. ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಂ, ಈಗ ನೋಡಿ ಕರೆಕ್ಟಾಗಿ ಹೇಳಿದ್ರಿ. ಅಲ್ಲ ಲಕ್ಷ್ಮಿ, ಅಲ್ಲ ಬಿಸಿಬೇಳೆ ಬಾತು ಸ್ವೀಟಾ ಖಾರನಾ? ಅಯ್ಯೋ, ನೀನು ಸುಮ್ಮನೆ ನೋಡು ಸಾಕು, ಅದು ಸ್ವೀಟಾ ಖಾರನ ಅಂತ ಆಮೇಲೆ ಎಲ್ಲ ಗೊತ್ತಾಗುತ್ತೆ.
ಸರಿ ಸರಿ. ಸೀತಕ್ಕ ಈಗ ಬಾ, ಈಗ ಸ್ಟವ್ ಹತ್ರ ಬಂದು ನೀನು ಒಂದೊಂದೇ ಎಲ್ಲಾನು ರೆಡಿ ಮಾಡಿಕೊಂಡು ಶುರು ಮಾಡು. ಸರಿ ಸರಿ. ನೋಡಿ ಫ್ರೆಂಡ್ಸ್, ಈಗ ನಮ್ಮ ಕುಕಿಂಗ್ ಚಾನಲಲ್ಲಿ ಸೀತಕ್ಕ ಅವರು ಸ್ಪೆಷಲ್ ಆಗಿ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದಾರೆ. ಲೇ ಲಕ್ಷ್ಮಿ, ಆಫ್ ಮಾಡು ಆಫ್ ಮಾಡು. ಏನಾಯ್ತಕ್ಕ? ಅಯ್ಯೋ ಲೇ, ನೀನು ಉಪ್ಪು ಪುಡಿ ಇಟ್ಟಿದ್ದಲ್ಲ ಅದು ಸಕ್ಕರೆ, ನಾನು ಸಕ್ಕರೆನೇ ಹಾಕ್ಬಿಟ್ಟಿದ್ದೀನಿ ಕಣೆ, ಉಪ್ಪು ಅಂತವ. ಅಯ್ಯೋ ಆದ್ರಾಗ್ಲಿ ಬಿಡಕ್ಕ, ನೀನು ಹೋಗು ಅಡ್ಗೆ ಮಾಡಕು. ಇದೊಂಥರ ಕಾಮಿಡಿ ಡಿಶ್ ತರ ಇರುತ್ತೆ, ಜನ ಎಲ್ಲ ಲೈಕ್ ಮಾಡ್ತಾರೆ, ಎಲ್ಲರೂ ಇಷ್ಟಪಟ್ಟು ನೋಡ್ತಾರೆ. ಲೇ ಲಕ್ಷ್ಮಿ, ಜನ ಎಲ್ಲ ಇಷ್ಟಪಟ್ಟು ನೋಡೋದಿಲ್ಲ. ಈ ವಿಡಿಯೋ ಏನಾದರೂ ವೈರಲ್ ಆಯ್ತು ಅಂತ ಅಂದ್ರೆ ನಮ್ಮನ್ನ ಬ್ಲಾಕ್ ಮಾಡ್ತಾರೆ, ನಮ್ಮ ಚಾನಲ್ ಯಾರು ನೋಡಲ್ಲ, ಅವ್ರಿಗೆ ಅಡುಗೆ ಮಾಡಕ್ ಬರಲ್ಲ ಅಂತ. ಅಯ್ಯೋ ಆದ್ರಾಗ್ಲಿ ಸುಮ್ಮನಿರು, ಫಸ್ಟ್ ನಮ್ಮ ವಿಡಿಯೋ ವೈರಲ್ ಆಗಲಿ. ಸೀತಕ್ಕ ಮಾಡೋಗು ಮಾಡೋಗು. ಇದೇ ತರ ಬಿಸಿಬೇಳೆ ಬಾತ್ಗೆ ಸಕ್ಕರೆ ಹಾಕಿ ಮಾಡಿರೋ ವಿಡಿಯೋ ಫುಲ್ ವೈರಲ್ ಆಗ್ಬಿಡುತ್ತೆ. ಸೀತಕ್ಕ ಯಾಕೆ ಬೇಜಾರಾಗಿದೆಯಾ, ಏನಾಯ್ತು? ಅಯ್ಯೋ ಅದೇ ಕಣೆ, ನೆನ್ನೆ ವಿಡಿಯೋ ಮಾಡಿ ಹಾಕಿದ್ನಲ್ಲ, ಅದ ನನ್ನ ಮಗ ನೋಡ್ಬಿಟ್ಟವನೆ. ಅಲ್ಲ ಕಣಮ್ಮ, ಉಪ್ಪೊದ್ಲು ಸಕ್ಕರೆ ಹಾಕಿದೆಯಲ್ಲಮ್ಮ, ನಿನ್ಗೇನಾದ್ರು ಬುದ್ಧಿ ಐತೇನಮ್ಮ ಅಂತ ಬೈತಾ ಇದ್ದ. ಯೂಟ್ಯೂಬ್ ಮಾಡ್ತೀಯ, ಸುಮ್ಮನೆ ಇರೋದು ಬಿಟ್ಬಿಟ್ಟು ಅದು ಏನೋ ಮಾಡಕ್ ಹೋಗಿ ಸುಮ್ಮನೆ ಮರ್ಯಾದೆ ಕಳ್ಕೊತೀಯಲ್ಲ ಅಂತವ. ಅದು ಎಂತೆಂಥದೋ ಕಮೆಂಟ್ ಅಂತಲ್ಲ, ಅದು ಏನೇನೋ ಬಂದೈತೆ ಅಂತಿದ್ದ. ಅಯ್ಯೋ ಇರು, ಅದು ವ್ಯೂಸ್ ಎಷ್ಟು ಬಂದಿದೆ ನೋಡ್ತೀನಿ ನಾನೇನೆ. ಸೀತಕ್ಕ, ಲಕ್ಷ್ಮಿ ಅಕ್ಕ, ಸಕ್ಸಸ್ ಸಕ್ಸಸ್. ಏನೈತೆ? ಅಯ್ಯೋ ನಮ್ ವಿಡಿಯೋ ವೈರಲ್ ಆಗ್ಬಿಟ್ಟಿದೆ, ಎಲ್ಲರೂ ಕಮೆಂಟ್ ಮೇಲೆ ಕಮೆಂಟ್, ಕಮೆಂಟ್ ಮೇಲೆ ಕಮೆಂಟ್. ಅಲ್ಲ ಇದು ಬಿಸಿಬೇಳೆ ಬಾತೇ ಅಲ್ಲ, ಡೆಸರ್ಟ್ ಅಂತ ಒಬ್ರು ಮಾಡ್ತಾರೆ, ಮಾಸ್ಟರ್ ಚೆಫ್ ರಿಜೆಕ್ಟೆಡ್ ಅಂತ ಒಬ್ರು ಮಾಡ್ತಾರೆ, ಕಾಮಿಡಿ ಸೂಪರ್ ಆಗಿದೆ ಅಂತ ಒಬ್ರು ಮಾಡ್ತಾರೆ. ಅಯ್ಯೋ ಎಷ್ಟೊಂದು ಕಮೆಂಟ್ ಬಂದಿದೆ ಗೊತ್ತಾ? ಏನು? ಹೌದಾ? ಹಂಗಾದ್ರೆ ನಾವು ಫೇಮಸ್ ಆಗೋದ್ವಿ? ಹೌದೌದು, ನಾವು ಫುಲ್ ಫೇಮಸ್ ಆಗೋದ್ವಿ. ಇದೇ ತರ ನಾವು ಹೊಸ ಹೊಸ ಕಂಟೆಂಟ್ಗಳನ್ನ ಕೊಡ್ತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಸರಿ, ಹಾಗಾದ್ರೆ ನೆಕ್ಸ್ಟ್ ಯಾವ ವಿಡಿಯೋ ಪ್ಲಾನ್ ಮಾಡೋಣ? ಏನ್ ಮಾಡೋಣ ಅಕ್ಕ? ಫಿಟ್ನೆಸ್ ವಿಡಿಯೋ ಮಾಡೋಣ. ಈಗ ಎಲ್ಲರೂ ತುಂಬಾ ದಪ್ಪ ಆಗ್ಬಿಟ್ಟಿದ್ದಾರೆ, ಅನ್ಹೆಲ್ದಿ ಫುಡ್ ಎಲ್ಲ ತಿಂದು 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 ಎಲ್ಲ ಒಬೆಸಿಟಿ ಅನ್ನೋದು ಜಾಸ್ತಿ ಆಗೋಗ್ಬಿಟ್ಟಿದೆ. ಎಲ್ಲರೂ ಈಗ ಸ್ಲಿಮ್ ಆಗೋದು ಹೇಗೆ, ಫಿಟ್ ಆಗಿರೋದು ಹೇಗೆ ಅನ್ನೋದನ್ನೇ ಜಾಸ್ತಿ ನೋಡ್ತಾ ಇರ್ತಾರೆ. ನಾವು ಅದನ್ನ ಮಾಡಿದ್ರೆ ನಿಜವಾಗ್ಲೂ ಇನ್ನೂ ವೈರಲ್ ಆಗ್ಬಿಡ್ತೀವಿ. ಅಯ್ಯೋ ಹೌದಾ? ಅಲ್ಲ ನಾವೇನೋ ಸರಿ ತೋರ್ಸೋಣ. ಸೀತಕ್ಕ ಇಷ್ಟೊಂದಪ್ಪ ಐತೆ, ಇವ್ರನ್ನ ಯಾವ ತರ ತೋರ್ಸೋದು? ಅದೇ ಅಕ್ಕ ಕಂಟೆಂಟು. ಸೀತಕ್ಕ ಅವರು ಇಷ್ಟು ದಪ್ಪ ಇರೋದ್ರಿಂದ ನೀನೆ ಸಣ್ಣ ಆಗೋದು ಹೇಗೆ ಅನ್ನೋದನ್ನ ಮಾಡಿದ್ರೆ ಎಲ್ಲರೂ ನೋಡ್ತಾರೆ. ನಾವೆಲ್ಲ ಹೀಗಿದ್ರೆ ಸಣ್ಣ ಇದೀವಲ್ವಾ, ಈಗ ಒಂದು ಅಯ್ಯೋ ಏನಾದರೂ ಜನರೇಟ್ ಮಾಡಿಸ್ಬಿಟ್ಟು ಫೋಟೋನ ದಪ್ಪ ಇರೋ ಥರ ಕ್ರಿಯೇಟ್ ಮಾಡಿಸಿ ಆಮೇಲೆ ನಾವು ಈಗಿರೋದನ್ನ ನವ್ವು ಅಂತ ಹಾಕ್ಬಿಟ್ಟು ಅಂತಂದರೆ, ಬಿಫೋರು ನವ್ವು ಅಂತ ಹಾಕ್ಬಿಟ್ರೆ ವಾವ್ ಹೆಂಗಿರುತ್ತೆ ಗೊತ್ತಾ ರೆಸ್ಪಾನ್ಸು? ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ. ನೆಕ್ಸ್ಟ್ ವಿಡಿಯೋ ಏನಿದ್ರು ಫಿಟ್ನೆಸ್ ಬಗ್ಗೆ. ಏನು ಮಾಡೋಣ? ನನಗೆ ಯೋಗ ಪೋಸ್ ಚೆನ್ನಾಗಿ ಬರುತ್ತೆ, ನಾನು ಯೋಗ ಪೋಸ್ ಮಾಡ್ತೀನಿ. ಹಾಗಾದ್ರೆ ನಾನು ಎಕ್ಸಸೈಸ್ ಮಾಡೋದು ಹೇಳ್ಕೊಡ್ತೀನಿ. ಸುಮ್ಮನೆ ಇಟ್ರೆ ಸೀರಿಯಸ್ ಆಗಿರ್ಬೇಕು ಕಣ್ರಿ, ಏನ್ರಿ ಹಿಂಗಾಡ್ತೀರಾ? ಸರಿ ಸರಿ, ಹಾಗಾದ್ರೆ ಮತ್ತೆ ನಾಳೆ ಶುರು ಮಾಡೋಣ. ಎಲ್ಲರಿಗೂ ಇನ್ಫಾರ್ಮ್ ಮಾಡಿಬಿಡಿ, ನಾಳೆ ಏನಿದ್ರು ಫಿಟ್ನೆಸ್ ಬಗ್ಗೆ ಒಂದು ವಿಡಿಯೋ ಮಾಡೋದು. ಸರಿ ಸರಿ, ಎಲ್ಲರಿಗೂ ಹೇಳ್ಬಿಡ್ತೀನಿ ಬಿಡು. ಅಯ್ಯಯ್ಯೋ, ನನಗೆ ಅಡುಗೆ ಮಾಡೋದಾದ್ರೆ ಓಕೆ, ಈ ಎಕ್ಸಸೈಸು ಯೋಗ ಗೀಗ ಎಲ್ಲ ಬರಕ್ಕಲ್ಲ ನನಗೆ. ನನ್ನ ಕೈ ಕಾಲೇ ಆಡ್ಸೋಕ್ಕಾಗಲ್ಲ, ಅದೆಲ್ಲನೂ ಹೆಂಗೆ ಮಾಡಲಿ? ನಾನು ಬರಲ್ಲಪ್ಪ ಇದಕ್ಕೆ. ಇದು ಬಿಟ್ಟು ಬೇರೆ ಏನಾದರೂ ಮಾಡೋಣ. ಅಯ್ಯೋ ಸೀತಕ್ಕ, ನೀನೊಬ್ಳು ಎಲ್ಲದಕ್ಕೂ ಅಡ್ಡ ಬರ್ತಾನೆ ಇರ್ತೀಯಪ್ಪ. ನೋಡು, ನಾವು ಡಿಸೈಡ್ ಮಾಡಾಗಿದೆ, ಈಗ ನಾವು ಫಿಟ್ನೆಸ್ ಬಗ್ಗೆನೇ ವಿಡಿಯೋ ಮಾಡೋದು. ನಿನ್ನನ್ನು ಹಾಕೊಂಡೆ ವಿಡಿಯೋ ಮಾಡೋದು. ನಿನ್ಗೆ ಎಷ್ಟು ಬರುತ್ತೆ ಅಷ್ಟು ಮಾಡು. ನೀನು ಜಾಸ್ತಿ ಏನು ಪೋಸ್ ಮಾಡಕ್ ಹೋಗ್ಬೇಡ, ಒಂದು 2-3 ನಿಮಿಷದವರೆಗೂ ಮಾಡು ಸಾಕು, ಆಮೇಲೆ ನಾವು ಮಾಡ್ಕೋತೀವಿ. ಹಂಗಂತೀಯಾ? ಹ್ಞೂ ಅಕ್ಕ, ನಾವು ಫೇಮಸ್ ಆಗಬೇಕು ಅಂದ್ರೆ ಇದೆಲ್ಲ ಮಾಡಲೇಬೇಕು, ಕಷ್ಟಪಟ್ಟರೆ ತಾನೇ ಫೇಮಸ್ ಆಗೋದಿಕ್ಕಾಗೋದು. ಸರಿ ಸರಿ, ಏನೋ ಮಾಡಿ. ಆದರೆ ನಾನು ಹೇಳ್ತಾ ಇದ್ದೀನಲ್ಲ, ನನಗೆ ಮಾತ್ರ ಈ ಫಿಟ್ನೆಸ್ ಎಲ್ಲ ಬರೋದಿಲ್ಲ. ಅಯ್ಯೋ ನಾವೆಲ್ಲ ಮಾಡಿಸ್ತೀವಿ, ನೀನು ಸುಮ್ಮನೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಕೈ ಕಾಲು ಆಡಿಸು ಸಾಕು. ಸರಿ ಸರಿ, ಆಗಿದ್ರೆ ನಾನು ಬರ್ತೀನಿ. ಹಾಂ ಸರಿ ಆಯಿತು. ಅಕ್ಕ, ಆಮೇಲೆ ಅಲ್ಲೊಂದು ಕಮೆಂಟ್ ಬಂದಿತ್ತು ನೋಡಿದ್ಯಾ? ಬ್ಲೂ ಕಲರ್ ಡ್ರೆಸ್ ಹಾಕೊಂಡಿರೋರು ಸೂಪರ್ ಆಗಿದ್ದೀರಾ ಅಂತ. ಹೌದಾ? ಹಂಗೆ ಕಮೆಂಟ್ ಬಂದೈತಾ? ಹ್ಞೂ ಅಕ್ಕ, ನೋಡಿ ಬ್ಲೂ ಕಲರ್ ಡ್ರೆಸ್ ಗರ್ಲ್ ಸೂಪರ್ ಅಂತ ಹಾಕಿದ್ದಾರೆ. ನನಗಂತೂ ನೋಡಿ ಎಷ್ಟು ಖುಷಿ ಆಗೋಯ್ತು ಗೊತ್ತಾ? ಹೌದಾ? ನಾನು ನೋಡೇ ಇಲ್ಲ, ಈಗಲೇ ನೋಡ್ತೀನಿ ಬಿಡು. ಸರಿ ಅಕ್ಕ, ಆಯಿತು. ನಾನು ಸ್ವಲ್ಪ ಪಾರ್ಲರ್ಗೆ ಹೋಗಿ ಬರ್ತೀನಿ. ಫೇಶಿಯಲ್ಲು, ಪೆಡಿಕ್ಯೂರು, ಮೆನಿಕ್ಯೂರು ಎಲ್ಲ ಮಾಡಿಸ್ಕೊಂಬರ್ತೀನಿ. ನಾಳೆ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಿಸ್ಬೇಕಲ್ವಾ? ವಿಡಿಯೋದಲ್ಲಿ ನಾನೇ ಹೈಲೈಟ್ ಆಗಿರ್ತೀನಿ, ಎಲ್ಲರೂ ನನ್ನೇ ನೋಡ್ತಾರೆ. ಸರಿ ಸರಿ ಆಯಿತು. ನೋಡಿದ್ಯಾ ಕೈ ಪಾರ್ವತಿನ? ಅಲ್ಲ, ಕಷ್ಟಪಟ್ಟು ವಿಡಿಯೋ ಮಾಡ್ದಾಳೆ ನಾನು, ಅಡುಗೆ ಮಾಡ್ದಾಳೆ ನೀನು. ಅಲ್ಲ, ಯಾರೋ ಇವಳು ಚೆನ್ನಾಗವಳೆ ಅಂತ ಅನ್ನಂತೆ, ಹೀರೋಯಿನ್ ಥರ ಇದೆಯಾ ಅಂತ. ಅದಕ್ಕೆ ಏನು ಪಾರ್ಲರ್ಗೆ ಹೋಗಿ ಮುಖ ತಿಕ್ಕಿಸ್ಕೊಬತ್ತಾಳಂತೆ. ನಾವು ಅಂಥದ್ದೆಲ್ಲ ಮಾಡಿದರೆ ನಾವು ಚೆನ್ನಾಗೇ ಇರೋವು. ನಮ್ಮ ಗಂಡದಿರು ನಮಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಕೊಡಬೇಕು? ಅದಕ್ಕೆ ನಾವು ಏನು ಮಾಡದೇ ಇರೋದಕ್ಕೆ ಹಿಂಗಿದ್ದೀವಿ. ಅಯ್ಯೋ ಬುಡೆ ಹೋಗ್ಲಿ, ಏನಾರು ಮಾಡ್ಕೊಳ್ಳಿ.
ನನ್ ಹೊಟ್ಟೆ ಬೇನೆ ನನ್ಗಾಗೈತೆ, ನಾನು ಹೆಂಗಪ್ಪ ಎಕ್ಸರ್ಸೈಸ್ ಮಾಡ್ಲಿ ಅಂತವ. ಅಯ್ಯೋ ಏನೋ ಇಲ್ಲ, ಇವಾಗ ಒಂಚೂರು ಪ್ರಾಕ್ಟೀಸ್ ಮಾಡ್ಕೋ, ಕೈ ಎತ್ತದು ಕಾಲೆತ್ತದು ಎಲ್ಲನೂ ಅದೇ ಬರ್ತದೆ. ಸರಿ ಆಯ್ತು, ನಾನು ಹಂಗಾದ್ರೆ ಎಲ್ಲರಿಗೂ ಹೇಳ್ಬಿಟ್ಟು ಬಂದ್ಬಿಡ್ತೀನಿ, ನಾಳೆ ಈ ತರ ಫಿಟ್ನೆಸ್ ವಿಡಿಯೋ ಮಾಡೋಣ, ಎಲ್ಲರೂ ರೆಡಿಯಾಗಿರಿ ಅಂತ. ಹಾಯ್ ಫ್ರೆಂಡ್ಸ್, ಇವತ್ತಿನ ಕತೆ ಹೇಗಿತ್ತು? ನಿಮ್ಮ ಕತೆ ಎಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿರ್ತೀನಿ. ಅಕಸ್ಮಾತ್ ಏನಾದರೂ ಇಷ್ಟ ಆಗಿಲ್ಲ ಅಂತ ಅಂದ್ರೂ ಕಮೆಂಟಲ್ಲಿ ಹೇಳಿ ಏನು ಮಿಸ್ಟೇಕ್ ಆಗಿದೆ ಅಂತ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲ ವಿಡಿಯೋಗಳನ್ನೂ ನೋಡಿ. ಬರೋಣ ಫ್ರೆಂಡ್ಸ್, ನಾಳೆ ಮತ್ತೆ ಸಿಗೋಣ. ಬಾಯ್.